ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಮ್ ಆಫ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್, ಸಮ್ ಆಫ್ ಪ್ರಾಡಕ್ಟ್ ಅಂದರೆ ಏನು? ಮೀನ್ಸ್ ಸಮ್ ಆಫ್ ಪ್ರಾಡಕ್ಟ್ ನಾವು ಇವಾಗ ಒಂದು ಕೊಟ್ಟೆಷ್ಟಿಗೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ಇದನ್ನು ನಾವು ಪ್ರಾಡಕ್ಟ್ ಆಫ್ ಸಮ್ ಯಾವ ಥರ ಮಾಡೋದು ಅಂತ. ಸೊ ಸಮ್ ಆಫ್ ಪ್ರಾಡಕ್ಟಲ್ಲಿ ಮಿನ್ ಟರ್ಮ್ ಇರುತ್ತೆ, ಮತ್ತು ಅದ್ರ ಸಿಂಬಲ್ಲು ಸಮ್ ಈ ಥರ. ಮತ್ತು ಸಮ್ ಆಫ್ ಪ್ರಾಡಕ್ಟ್ ರೆಪ್ರೆಸೆಂಟ್ಸ್ ಒನ್ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್, ಇವಾಗ ಈ ಥರ ನಮಗೊಂದು ಈಗ ಕ್ವಶನ್ ಕೊಡ್ತಾರೆ ಎಕ್ಸಾಮಲ್ಲಿ. ಇವಾಗ ಇಲ್ಲಿ ಸಮ್ ಇದೆ, ಸೊ ಇದನ್ನು ನಾವು ಸಮ್ ಆಫ್ ಪ್ರಾಡಕ್ಟ್ ಅಂತ ತಿಳ್ಕೊಬೋದು. ಮೀನ್ಸ್ ಸಮ್ ಆಫ್ ಪ್ರಾಡಕ್ಟ್ ಅಂದರೆ ಏನು ಅಂದರೆ, ಪ್ರಾಡಕ್ಟ್ಸ್ ಎಲ್ಲ ಮೀನ್ಸ್ ಈ ಪ್ರಾಡಕ್ಟ್ಸು ಸಮ್ ಆಗಿರುತ್ತೆ. ಇದನ್ನು ನಾವು ಸಮ್ ಆಫ್ ಪ್ರಾಡಕ್ಟ್ ಅಂತೀವಿ. ಮೀನ್ಸ್ ಪ್ರಾಡಕ್ಟ್ಸ್ನೆಲ್ಲ ಸಮ್ ಮಾಡ್ತೀವಿ, ಮಧ್ಯದಲ್ಲಿ ಪ್ಲಸ್ ಸಿಂಬಲ್ ಇದ್ದರೆ ಅದು ಸಮ್ ಆಫ್ ಪ್ರಾಡಕ್ಟ್, ಇಂಟು ಇದ್ದರೆ ಅದು ಪ್ರಾಡಕ್ಟ್ ಆಫ್ ಸಮ್. ಇಷ್ಟೇ. ಇವಾಗ ನಾವು ಇಲ್ಲಿ 3 ವೇರಿಯೇಬಲ್ಸ್ ಇದೆ, 3 ವೇರಿಯೇಬಲ್ಸ್ ಮ್ಯಾಪ್ ಈ ಥರ ಬರ್ಕೋತೇವೆ ನಿಮಗೆ ಗೊತ್ತಿರೋ ಥರ. ನೆಕ್ಸ್ಟ್ ಇಂಡೆಕ್ಸಿಂಗ್ ಬರ್ಕೋತೀವಿ 0 1 2 3 4 5 6 7. ನೆಕ್ಸ್ಟ್ ಇದನ್ನು ಬರ್ಕೋತೀವಿ, ಅದೇ 1 ರೆಪ್ರೆಸೆಂಟ್ ಮಾಡೋದಕ್ಕೆ 1 ಬರ್ಕೋತೀವಿ. ಮೀನ್ಸ್ ಈ ಪ್ಲೇಸಲ್ಲಿ 1 1s ಬರ್ಕೋತೀವಿ. 2 ಪ್ಲೇಸಲ್ಲಿ 1, 3 1, 4 1, 5 1, 6 1. ಸೊ ನೆಕ್ಸ್ಟ್ ಇದನ್ನು ನಾವು ಗ್ರೂಪ್ ಮಾಡಬೇಕು. ನಾನು ಮೊದಲೇ ಹೇಳಿರೋ ಥರ ಜಾಸ್ತಿ ಗ್ರೂಪ್ ಆಗೋದನ್ನು ಫಸ್ಟ್ ಮಾಡಬೇಕು. ಸೊ ಇಲ್ಲಿ ಅಡ್ಜಸೆನ್ಸಿ ಸೈಡ್ ಸಿಗುತ್ತೆ. 4 ಗ್ರೂಪ್ದು ಒಂದಾಗುತ್ತೆ. ಇದನ್ನು ನಾವು ಮಡ್ಚಿದಾಗ ಒಟ್ಟಿಗೆ ಸಿಗೋದ್ರಿಂದ ಇದನ್ನು ನಾವು ಗ್ರೂಪ್ ಮಾಡ್ತೀವಿ. ಇದು ಫಸ್ಟ್ ಗ್ರೂಪ್. ನೆಕ್ಸ್ಟ್ ಇದು ಸೆಕೆಂಡ್ ಗ್ರೂಪ್. ನೆಕ್ಸ್ಟ್ ಇದು ಥರ್ಡ್ ಗ್ರೂಪ್. ನೆಕ್ಸ್ಟ್ ಇದನ್ನು ನಾವು ಈಕ್ವೇಷನ್ ಆಗಿ ಬರ್ಕೊಳ್ಳೋಣ. ಫಸ್ಟ್ ಗ್ರೂಪ್ ಇದು ಆಗಿರೋದ್ರಿಂದ ರೋ ಅಲ್ಲಿ ಡಿಫ್ರೆನ್ಸ್ ಇದೆ, ಏನು ಬರ್ಕೋಬಾರ್ದು, ಹಂಗೆ ಬಿಡಬೇಕು. ನೆಕ್ಸ್ಟ್ ಕಾಲಮ್ 0 0 0 1 0 0 ಸೇಮ್ ಇದೆ. ಸಿ ಅದು 0 ಇರೋದ್ರಿಂದ ಕಾಂಪ್ಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನಲ್ಲಿ ಇದು ರೋ 0ನೇ ಇದೆ ಸೇಮ್. ಸೊ ಎ ಡ್ಯಾಶ್ ಕಾಲಮಲ್ಲಿ 1 1 1 0 ಇದೆ. 1 ಮೀನ್ಸ್ ಹೇಗೆ ನೋಡೋದು ಅಂತ ಹೇಳಿದ್ದೆ ಅಲ್ಲ, 1 1 ಸೇಮ್ ಇದೆ. ಸೊ ಬಿ ಪ್ಲೇಸ್. ನೆಕ್ಸ್ಟ್ ಥರ್ಡ್ ಒನ್ ಇದ್ರದ್ದು ನೋಡಿದಾಗ ರೋ 1 ಇದೆ. ಸೊ ಎ. ಕಾಲಮ್ ನೋಡಿದಾಗ 0 0 0 1 ಇದನ್ನು ಇಲ್ಲಿ ನೋಡಬೇಕು. 0 0 ಸೇಮ್ ಇದೆ. ಸೊ ಬಿ ಡ್ಯಾಶ್. ಸೊ ಫಸ್ಟ್ ಎಫ್ ಈಕ್ವಲ್ಸ್ ಸಿ ಡ್ಯಾಶ್ ಪ್ಲಸ್ ಎ ಡ್ಯಾಶ್ ಬಿ ಪ್ಲಸ್ ಎ ಬಿ ಡ್ಯಾಶ್ ಈ ಥರ ಆದರೂ ಬರಿಬೋದು. ಆರ್ ಎ ಡ್ಯಾಶ್ ಬಿ ಪ್ಲಸ್ ಎ ಬಿ ಡ್ಯಾಶ್ ಪ್ಲಸ್ ಸಿ ಈ ಥರ ಆದರೂ ಬರ್ಬೋದು. ಇದನ್ನು ಸಮ್ ಆಫ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.